ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬರ್ರಿ, ಇವತ್ತು ನಾನು ಬೆಟಗೇರಿ ಚಟ್ನಿ ಮತ್ತು ಗೋಧಿ ಪೂರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಬೆಳಗ್ಗೆ ನಾಷ್ಟ ಕೂಡ ತಿನ್ಬೋದು, ಅಥವಾ ಪೂರಿ ಊಟ ಅಂಥೇಳಿ ಕೂಡ ಮಧ್ಯಾಹ್ನ ತಿನ್ಬೋದು, ಅಥವಾ ಸಂಜೆ ಟೈಮ್ಗೆ ಕೂಡ ನೀವು ಮಾಡ್ಕೊಂಡು ತಿಂತಿದ್ದೀರ ಅಂದರೆ ಮಾಡ್ಕೊಂಡು ತಿನ್ಬೋದಾ ಅಂತ ಈಸಿ ರೆಸಿಪಿ ಆಗಿದೆ. ಇದು ಗದಗ ಸೈಡು ತುಂಬ ಫೇಮಸ್ ಆಗಿರುವಂಥ ಬೆಟಗೇರಿ ಚಟ್ನಿ ಆಗಿದೆ. ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಥರ ಅಗಲವಾಗಿರುವಂಥ ಒಂದು ಪಾತ್ರೆ, ಅಂದರೆ ಹಿಟ್ಟು ನಾದಕ್ಕೆ. ಅದಕ್ಕೆ ನಾನಿಲ್ಲಿ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಚಾನ್ಸಿಬಿಟ್ಟು ಹಾಕಬೇಕು. ಇವಾಗ ಅದಕ್ಕೇ ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಹಿಟ್ಟು ಮತ್ತು ಉಪ್ಪನ್ನು ಈ ಥರ ಸ್ವಲ್ಪ ಕೈಯಿಂದ ಮಿಕ್ಸ್ ಮಾಡಬೇಕು. ಮುಂಚೆನೇ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆಯೂ ಉಪ್ಪು ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಇವಾಗ ಹಿಟ್ಟನ್ನ ಸ್ವಲ್ಪನೇ ನೀರು ಹಾಕಿ ಈ ಥರ ನಾದ್ಕೋಬೇಕು. ಒಮ್ಮೆಗೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಹಿಟ್ಟು ಅಳಕಾದರೆ ಪೂರಿ ಚೆನ್ನಾಗಿ ಬರಲ್ಲ. ನೀವು ಗೋಧಿ ಹಿಟ್ಟು ಹೇಗೆ ನಾದ್ಕೋತೀರೋ ಅದೇ ರೀತಿ ಪೂರಿ ಕೂಡ ನಾದ್ಕೋಬೇಕು. ಸ್ವಲ್ಪ ಸಾಫ್ಟಾಗಿರಬೇಕು ಅಷ್ಟೇ. ಇವಾಗ ಹಿಟ್ಟು ಚೆನ್ನಾಗಿ ನಾದಿದ್ದಾಗಿದೆ. ಅದಕ್ಕೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಚ್ಚಿ ಒಂದು 5 ನಿಮಿಷ ನೆನೆಯಲು ಬಿಡ್ತೀನಿ. ಈ ಥರ ಸ್ವಲ್ಪ ಮಿಕ್ಸ್ ಮಾಡಬೇಕು. ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ನಾದ್ಕೋಬೇಕು ಚೆನ್ನಾಗಿ. ಉಳ್ಳೆಗಳೆಲ್ಲ ಚೆನ್ನಾಗಿ ಬರಬೇಕಲ್ವ, ಅದಕ್ಕೋಸ್ಕರ ಈ ಥರ ನಾನಿಲ್ಲಿ ಒಂದು 5 ನಿಮಿಷ ಒಂದು ತಟ್ಟೆ ಮುಚ್ಚಿ ಬೇಯಲು ಬಿಡ್ತೀನಿ. ಇವಾಗ ಚಟ್ನಿ ಮಾಡೋಕ್ಕೆ ನಾನಿಲ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಮೊಸರು ತೊಗೋತಾ ಇದ್ದೀನಿ. ನೆಕ್ಸ್ಟು ಅದೇ ಕಪ್ ಅಳತೆಯಿಂದ 1 ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ಅದನ್ನು ಸ್ವಲ್ಪ ಕಡ್ಕೋಬೇಕು, ಅಂದರೆ ಸ್ವಲ್ಪ ಬೀಟ್ ಮಾಡಬೇಕು. ಈ ಥರ ನಮ್ಮ ಕಡೆ ಕಡ್ಗೋಲು ಅಂತಾರೆ ಇದಕ್ಕೆ. ಕಡ್ಗೋಲಿಂದ ಚೆನ್ನಾಗಿ ಮೊಸರನ್ನ ಮಜ್ಜಿಗೆ ಯಾವ ಥರ ಕಡಿತೀವೋ ಆ ಥರ ಕಡಿಬೇಕು ಇದನ್ನು. ಇವಾಗ ನಾನಿಲ್ಲಿ ಪುಟಾಣಿ ಪುಡಿ ಹಾಕ್ತಾಯಿದ್ದೀನಿ. ನಾನು ಮುಂಚೆನೇ ಪುಟಾಣಿನ ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಂಡು ತೊಗೊಂಡಿದ್ದೆ. ಅದನ್ನು ಈ ಮಜ್ಜಿಗೆಗೆ ಹಾಕ್ತಾಯಿದ್ದೀನಿ. ಮಜ್ಜಿಗೆ ಹಾಕಿ ಎರಡೂ ಕೂಡ ಈ ಥರ ಚೆನ್ನಾಗಿ ಬೀಟ್ ಮಾಡಬೇಕು, ಅಂದರೆ ಚೆನ್ನಾಗಿ ಕಡ್ಕೋಬೇಕು. ಇವಾಗ ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇದು ಸ್ವೀಟಾಗಿರುತ್ತೆ ಬೆಟಗೇರಿ ಚಟ್ನಿ, ಅದಕ್ಕೋಸ್ಕರ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಇದ್ರೂ ನಡೆಯುತ್ತೆ. ಇವಾಗ ಸಕ್ಕರೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಕಡ್ಗೋಲಿಂದ ಕಡ್ಕೊಂಡು ತೆಗೆದಿಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಒಗ್ಗರಣೆ ಮಾಡೋಣ ಬನ್ನಿ. ಇವಾಗ ನಾನು ಒಂದು ಗ್ಯಾಸ್ ಪಾತ್ರೆ ಇಟ್ಟು ಅದಕ್ಕೆ ಕಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅಂದರೆ ಆಯಿಲ್ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಚಟಪಟ ಆಗಬೇಕು. ಇವಾಗ ನೆಕ್ಸ್ಟು ನಾನು ಫ್ರೆಶ್ ಆಗಿರುವಂಥ ಕರಿಬೇವು ಸೊಪ್ಪನ್ನ ಸ್ವಲ್ಪ ಮುರಿದ್ಬಿಟ್ಟು ಹಾಕಿದ್ದೀನಿ. ನೆಕ್ಸ್ಟು ನಾನು 2 ಮೀಡಿಯಮ್ ಸೈಜು ಈರುಳ್ಳಿನ ಸ್ವಲ್ಪ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಗೋಲ್ಡನ್ ಬಣ್ಣ ಬರಬೇಕು. ಇವಾಗ ನೆಕ್ಸ್ಟು ಅದಕ್ಕೇ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ನಾನು ಕಲ್ಲಲ್ಲಿ ಜಜ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ, ನೀವು ಬೇಕಾದರೆ ಮಿಕ್ಸರಲ್ಲಿ ಕೂಡ ಸಣ್ಣದಾಗಿ ಪೇಸ್ಟ್ ಮಾಡಿ ಹಾಕ್ಬೋದು. ಜಾಸ್ತಿ ಪೇಸ್ಟ್ ಮಾಡೋಕ್ಕೆ ಹೋಗ್ತೀವಿ, ಸ್ವಲ್ಪ ತರಕಾರಿಯಾಗಿ ಇರಬೇಕು. ಇವಾಗ ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಜೊತೆ ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ನಡೆಯುತ್ತೆ. ಇವಾಗ ನೆಕ್ಸ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕೂಡ
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಸಿಯಾಗಿ ಮಾಡ್ಕೋಬೋದು. ಪೂರಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಆಗಿರುವಂಥ ರೆಸಿಪಿ ಆಗಿದೆ. ಇವಾಗ ನೆಕ್ಸ್ಟು ಪೂರಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಅದನ್ನು ಈ ಥರ ಸ್ವಲ್ಪ ಕೈಯಿಂದ ನಾದ್ಕೋಬೇಕು. ಈ ಥರ 1 ನಿಮಿಷ ಅಥವಾ 1 ಸೆಕೆಂಡ್, 1-2-3 ಸೆಕೆಂಡ್ ಆಗೋಷ್ಟು ಸ್ವಲ್ಪ ನಾದ್ಕೊಂಡು, ಇವಾಗ ನೀವು ಯಾವ ಸೈಜ್ ಪೂರಿ ಮಾಡ್ತಾರೋ ಆ ಸೈಜ್ಗೆ ಉಳ್ಳೆಗಳನ್ನು ಮಾಡ್ಕೋಬೇಕು. ನಾನಿಲ್ಲಿ ಈ ಸೈಜ್ದು ಉಳ್ಳೆ ಮಾಡಿ ತಗೋತಾ ಇದ್ದೀನಿ. ಇದೇ ಥರ 4 ಉಳ್ಳೆಗಳು ಮಾಡಿ ತೊಗೊಳ್ತೇನೆ ನಾನು. ಇವಾಗ ನೆಕ್ಸ್ಟು ಅದನ್ನು ನಾದಿಸ್ಕೊಳ್ಳೋಣ ಬನ್ನಿ. ಮುಂಚೆನೇ ನಾದಿಸ್ಕೊಂಡು ಬರುತ್ತೆ ಪೂರಿನ, ಅಥವಾ ಒಂದೊಂದಾಗಿನೇ ನಾದಿಸ್ಕೊಂಡು ಬರುತ್ತೆ. ಒಂದೊಂದಾಗಿ ನಾದಿಸ್ಕೊಂಡು ಕರಿತದಾಗಿ ಆ ರೀತಿನೂ ಮಾಡ್ಬೋದು ನೀವು. ಇಲ್ಲಾಂದರೆ ಮುಂಚೆನೇ ನೀವು ಎಷ್ಟು ಮಾಡ್ತೀರೋ ಅಷ್ಟು ಪೂರಿನ ನಾದಿಸ್ಕೊಂಡು ನೆಕ್ಸ್ಟ್ ಕರ್ಕೋಬೋದು. ಇವಾಗ ನೋಡಿ 2 ಪೂರಿನ ಮುಂಚೆನೇ ಮಾಡ್ಕೊಂಡಿರ್ತೀನಿ. ಈ ಥರ ನೀವು ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಮಾಡ್ಕೋಬೋದು. ಪೂರಿ ಚೆನ್ನಾಗಿ ಬರುತ್ತೆ. ಗೋಧಿ ಪೂರಿ ಮೈದಾ ಯಾರಿಗೆಲ್ಲ ಇಷ್ಟ ಆಗಲ್ಲೋ ಇವರು ಗೋಧಿ ಪೂರಿ ಮಾಡ್ಕೊಂಡು ತಿನ್ಬೋದು. ಇವಾಗ ನೆಕ್ಸ್ಟು ಆಯಿಲ್ ಚೆನ್ನಾಗಿ ಕಾದಿದೆ. ಇವಾಗ ಅದಕ್ಕೆ ಪೂರಿ ಹಾಕೊಳ್ಳೋಣ ಬನ್ನಿ. ಪೂರಿ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಸ್ವಲ್ಪ ಪೂರಿ ಮೇಲೆ ಈ ಥರ ಗೊತ್ತಬೇಕು ಹಾಕಬೇಕು. ಅದು ಸ್ವಲ್ಪ ಉಬ್ಬಿ ಬರುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಸೋಡಾ ಅಥವಾ ಮೈದಾನ ಹಾಕಿಲ್ಲ, ಬರೀ ಗೋಧಿ ಹಿಟ್ಟಿಂದಲೇ ಮಾಡ್ತಿರೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ 2 ಸೈಡ್ ಬೇಯಿಸ್ಕೊಂಡಿದೆ. ಕೆಂಪಾಗಿ ಚೆನ್ನಾಗಿ ಬಂದಿದೆ. ಇವಾಗ ಅದನ್ನು ತೆಗಿತಾ ಇದ್ದೀನಿ. ನೆಕ್ಸ್ಟು ಅದೇ ರೀತಿ ಇನ್ನೊಂದು ಪೂರಿನೂ ಕೂಡ ಎಣ್ಣೆಯಲ್ಲಿ ಈ ಥರ ಲಟ್ಟಿಸ್ಕೊಂಡು ಕರಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬಂದಿದೆ ಅಲ್ವಾ? ಇದೇ ರೀತಿ ನೀವು ಕೂಡ ಮನೇಲಿ ಮಾಡ್ಕೊಂಡ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಯಾರಿಗೆಲ್ಲ ಮೈದಾ ಇಷ್ಟ ಆಗಲ್ವೋ ಅವರು ಗೋಧಿ ಪೂರಿನ ಆರಾಮಾಗಿ ಮಾಡ್ಕೋಬೋದು. ಇವಾಗ ಇದನ್ನು ಕೂಡ ತಟ್ಟೆಗೆ ತೆಗಿತಾ ಇದ್ದೀನಿ. ಯಾರಿಗೆಲ್ಲ ಆಲೂಗಡ್ಡೆ ಬಾಜಿ ಚಟ್ನಿ ತಿಂದು ಬೋರಾಗಿರುತ್ತೋ ಅವರು ಪೂರಿ ಜೊತೆ ಕಾಂಬಿನೇಷನ್ ಆಗಿ ಬೆಟಗೇರಿ ಚಟ್ನಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿದೆ. ಇವಾಗ ಪೂರಿ ಜೊತೆ ಚಟ್ನಿನೂ ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ನೀವು ಬೇಕಾದರೆ ಇದನ್ನು ಸ್ವಲ್ಪ ಗಟ್ಟಿನೂ ಕೂಡ ಮಾಡ್ಕೋಬೋದು. ಇಲ್ಲ ನಿಮಗೆ ತಿಳುವಾಗಿ ಬೇಕಂದರೆ ತಿಳುವಾಗಿ ಕೂಡ ಮಾಡ್ಕೋಬೋದು. ವಾವ್, ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ. ಸ್ವೀಟು ಖಾರ ಖಾರ ಅಂತ ಬಾಯಲ್ಲಿ ಸಖತ್ತಾಗಿ ಟೇಸ್ಟ್ ಕೊಡ್ತಾಯಿದೆ. ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬಾಜು ಬರೋ ಬೆಲ್ ಬಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್.